ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಡಿ ಗ್ರಾಮವಾದ ಬಳೂರ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಾವಿದ್ದೇವೆ. ಇವತ್ತು ಶಾಲೆಯ ಒಂದು ಸ್ಥಿತಿಯನ್ನ ನೋಡಿದಾಗ ಯಾವ ರೀತಿಯಾಗಿದೆ ಅಂದರೆ, ಸುಮಾರು 289 ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಹ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು 10 ಜನ ಶಿಕ್ಷಕರಿದ್ದಾರೆ. ಆದರೆ ಶಾಲಾ ಮಕ್ಕಳಿಗೆ ಪಾಠ ಮಾಡಲು ಯಾವುದೇ ಒಂದು ಸುರಕ್ಷಿತ ಕೊಠಡಿಗಳಿಲ್ಲ. ಸುಮಾರು 141 ಹೆಣ್ಣು ಮಕ್ಕಳಿದ್ದರೂ ಕೂಡ ಇಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಶೌಚಾಲಯ ಇಲ್ಲ. ಈ ಶಾಲೆಯಲ್ಲಿ ಒಂದು ಶೌಚಾಲಯ ಇದೆ, ಬಯಲು ಶೌಚಾಲಯದಲ್ಲೇ ಮಕ್ಕಳೆಲ್ಲ ಶೌಚಾಲಯಕ್ಕೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಗಡಿನಾಡಲ್ಲಿ ಕನ್ನಡ ಶಾಲೆಗಳೆಲ್ಲ ಒಂದು ಕಡೆ ಮುಚ್ತಾ ಇದ್ದಾವೆ ಅನ್ನುವಂಥದ್ದು ಸರ್ಕಾರ ಎಷ್ಟು ಬಾರಿ ಮಾತಾಡ್ತಾ ಇದೇನೋ ಅದನ್ನ ಉಳಿಸುವಂತ ನಿಟ್ಟಿನಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಕಾರಣ ಏನಂತಂದ್ರೆ, ಇವತ್ತು ನೋಡ್ಬೋದು ನಾವು ಸುಮಾರು 289 ಮಕ್ಕಳು ಇರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಒಂದೇ ಒಂದು ಕೊಠಡಿ ಯಾವುದು ಕೂಡ ಸುರಕ್ಷಿತವಾಗಿಲ್ಲ, ಒಂದು ಟೇಬಲ್ ಕೂಡ ಸುರಕ್ಷಿತವಾಗಿಲ್ಲ. ಎಷ್ಟೇ ಬಾರಿ ಇಲ್ಲಿನ ಗ್ರಾಮಸ್ಥರು, SDMC ಅವರು ಸೇರಿದಂತೆ ಅನೇಕ ಪ್ರಮುಖರು, ಜನಪ್ರತಿನಿಧಿಗಳಿಗೆ, BO ಅವರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೇರಿದಂತೆ ಅನೇಕರಿಗೆ ಶಿಕ್ಷಣ ಇಲಾಖೆ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೂ ಕೂಡ ಒಂದು ಸುರಕ್ಷಿತವಾದಂಥ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡಲು ಇವತ್ತು ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ, ಮಾತೆತ್ತಿದ್ರೆ ಶಿಕ್ಷಣ ಸಚಿವರು ಇಲ್ಲ, ನಾವು ಸರ್ಕಾರಿ ಶಾಲೆಯನ್ನ ನಾವು ಯಾವುದೇ ಕಾರಣಕ್ಕೂ ಮುಚ್ಚಲಿಕ್ಕೆ ಬಿಡೋದಿಲ್ಲ. ಅರೆ, ತೆರೆದಿರ್ತಕ್ಕಂಥದ್ದನ್ನ ಸರಿಯಾಗಿ ಬಳಕೆ ಮಾಡೋದನ್ನು ಮಾಡಿಸ್ರಿ. ಒಂದು ಸರಿಯಾದ ಮಕ್ಕಳಿಗೆ ಒಂದು ಕೊಠಡಿ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕು ಅಂತ. ಇವತ್ತು 289 ಮಕ್ಕಳು ಇಲ್ಲಿ ಈ ಶಾಲೆಯಲ್ಲಿ ಪಾಠ ಓದ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೊಂದು ಸುರಕ್ಷಿತವಾದಂತ ಒಂದು ಕೊಠಡಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎದಕ್ ಬೇಕು ಈ ಶಿಕ್ಷಣ ಇಲಾಖೆ ಇರುವುದಾದ್ರೆ? ಅದಕ್ಕೆ ಬೆಂಗಳೂರು ಕಡೆ ಭಾಗದಲ್ಲಿ, ಬೇರೆ ಬೇರೆ ಕಡೆ ಭಾಗದಲ್ಲಿ ನೀವೆಲ್ಲ ನಿಮ್ಮ ಶಾಲೆಗಳಿಗೆ ಅಷ್ಟೊಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡ್ತೀರಿ, ತಾವು ಉದ್ಘಾಟನೆಗೆ ಹೋಗ್ತೀರಿ, ತಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಶಾಲೆಗಳಲ್ಲಿ. ಇವತ್ತು ನೋಡಿದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸುರಕ್ಷಿತವಾದಂಥ ಒಂದು ಕೊಠಡಿ ಇಲ್ಲ, ಒಂದು ಆಟದ ಮೈದಾನ ಇಲ್ಲ, ಒಂದು ಪ್ರತ್ಯೇಕವಾದಂಥ ಒಂದು ಶೌಚಾಲಯಗಳಿಲ್ಲ. ಯಾವ ರೀತಿಯಾಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ? ಇವತ್ತು ನೋಡಿದ್ರೆ KKRDB ಇಂದ ಶಿಕ್ಷಣಕ್ಕಾಗಿಯೇ ಹೆಚ್ಚು ಮೀಸಲು ಸಾವಿರಾರು ಕೋಟಿಯನ್ನ ನಾವು ಬಳಕೆ ಮಾಡ್ತೀವಿ ಅಂತ ಹೇಳ್ತೀರಿ. ಎಲ್ಲಿದ್ದೀರಿ? ಗಡಿನಾಡು ಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ, ಈ ಶಾಲೆಯಲ್ಲಿ ಇಷ್ಟು ಮಕ್ಕಳು ಓದ್ತಾ ಇದ್ದಾರೆ, ಒಂದೇ ಒಂದು ಸರ್ಕಾರದಿಂದ ಸವಲತ್ತು ಕೊಡಲಿಕ್ಕೆ ಆಗ್ತಾ ಇಲ್ಲ ನಿಮ್ ಕೈಲಿ ಅಂತಂದ್ರೆ ಏನಕ್ಕೆ ಸರ್ಕಾರ, ಏನಕ್ಕೆ ಶಿಕ್ಷಣ ಇಲಾಖೆ ಇರಬೇಕು ಅಂತ? ಒಂದೇ ಒಂದು ಸ್ಕೂಲ್ ಇವತ್ತು ನಾನು ಇವತ್ತು ಎಲ್ಲಾ ಕಡೆ ನಾವು ವಿಡಿಯೋದಲ್ಲಿ ತಾವು ಗಮನಿಸಬಹುದು, ಎಲ್ಲ ವೀಕ್ಷಕರು, ಒಂದೇ ಒಂದು ಕೊಠಡಿ ಕೂಡ ಸರಿಯಾಗಿಲ್ಲ. ಒಂದು ಮಳೆ ಬಂದ್ರೆ ಸಾಕು, ಮಕ್ಕಳಿಗೆಲ್ಲ ಹಾಲಿಡೇ ಕೊಡ್ಬೇಕು, ಇಲ್ಲ ಅಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಶಾಲೆ ಟೈಮ್ ಆಗೋವರೆಗೂ ಶಿಕ್ಷಕರೆಲ್ಲ ಕಾಯ್ಬೇಕು. ಇಂಥ ವಾತಾವರಣ ಇದ್ರೂ ಕೂಡ ಶಿಕ್ಷಣ ಇಲಾಖೆ, BO ಅವರು ಒಂದೇ ಒಂದು ದಿನ ಕಣ್ಣು ತೆರೆದು ಕೂಡ ಇಂಥ ಶಾಲೆಗಳಿಗೆ ನೋಡ್ತಾ ಇಲ್ಲ. ಯಾವುದೋ ಒಂದೊಂದು ಶಾಲೆಗಳಿದಾವೆ, ಶಾಲೆಗಳಲ್ಲಿ ಮಕ್ಕಳೇ ಇಲ್ಲ, ಎಲ್ಲಾ ಸ್ಪೆಷಾಲಿಟೀಸ್ ಕೊಡ್ತಾರೆ. ಶಿಕ್ಷಕರು ಒಂದೊಂದು ಶಾಲೆಯಲ್ಲಿ ಫ್ಯಾನ್ ಹಚ್ಕೊಂಡು ಆರಾಮಾಗಿ ತಮ್ಮ ಒಂದು ಐಷಾರಾಮಿ ಜೀವನ ಸಾಗಿಸ್ತಾರೆ. ಇಂಥ ವ್ಯವಸ್ಥೆಯಲ್ಲಿ ಇಷ್ಟು ಮಕ್ಕಳು ಇರ್ತಕ್ಕಂಥ ಈ ಶಾಲೆಗೆ ಸರ್ಕಾರದವರು ಈಗಲಾದ್ರೂ ಕಣ್ಣು ತೆರೆದು, ಶಿಕ್ಷಣ ಇಲಾಖೆದವರು ಈಗಲಾದ್ರೂ ಕಣ್ಣು ತೆರೆದು ಈ ಶಾಲೆಗೆ ಮೂಲಭೂತ ಸೌಕರ್ಯಗಳು ಏನು ಕೊಡೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು ಶಾಲೆಗೆ ಕೊಠಡಿಗಳನ್ನ ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ತಮಗೆ ಮನವಿ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.